ಮೊದಲನೇದಾಗಿ 17ನೇ ಬಡ್ಜೆಟನ್ನು ಮಂಡಿಸ್ತಾ ಇರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರಿಗೆ ನಾನು ಹಾರ್ದಿಕ ಶುಭಾಶಯಗಳನ್ನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಇಷ್ಟು ಬೇರೆಯವರಿಗೆ ಯಾರಿಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ಇದೊಂದು ವಿಶೇಷ ಅವಕಾಶ ಅವ್ರಿಗೆ ಸಿಕ್ಕಿದೆ. ಇನ್ನು ನಾಳೆ ಅವರು ಏನು ಮಂಡಿಸ್ತಾ ಇದ್ದಾರೆ, ಈ 17ನೇದೋ 18ನೇದೋ ಮಂಡಿಸ್ತಾ ಇದ್ದಾರೆ. ಈ ಬಡ್ಜೆಟ್ನಲ್ಲಿ ನಾನು ಇಷ್ಟು ಮಾತ್ರ ಮುಖ್ಯಮಂತ್ರಿಗಳಿಗೆ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇತಿಹಾಸದಲ್ಲಿ ಯಾವ ರೀತಿ ನೀವು ರೆಕಾರ್ಡ್ ಮಾಡಿದ್ದೀರಿ, ಎಷ್ಟು ಬಾರಿ ಮಂಡಿಸಿದ್ದೀರಿ ಅಂಥೇಳಿ, ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಅಂತ ಅನ್ಸ್ಕೊಳಕ್ಕೆ ಹೋಗಬೇಡಿ. ದಯವಿಟ್ಟು ಸಾಲ ಕಡಿಮೆ ಮಾಡಿ ಹೊರೆಯನ್ನು, ಈ ರಾಜ್ಯದ ಜನರ ಹೊರೆಯನ್ನು, ಆರ್ಥಿಕವಾಗಿ ಹೊರೆಯನ್ನು ಏನು ಹೊರಿಸುವಂಥ ಕೆಲಸ ಆಗ್ತಾಯಿದೆ ಸತತವಾಗಿ, ಅದನ್ನು ಕಡಿಮೆ ಮಾಡಿ ಅಂತೇಳಿ ನಾನು ಅವರಿಗೆ ಕಿವಿ ಮಾತನ್ನು ಹೇಳ್ತೀನಿ. ಇದು ಟೀಕೆ ಅಲ್ಲ, ಇದು ನಾನು ರಾಜ್ಯದ ಆರ್ಥಿಕ ಶಿಸ್ತನ್ನು ಮನಸ್ಸಿನಲ್ಲಿಟ್ಕೊಂಡು ಅವರಿಗೆ ಸಲಹೆಯನ್ನು ಕೊಡ್ತಾಯಿದ್ದೀನಿ. ಅವರೇ ಹೇಳಬೇಕು, ಯಾಕೆಂದರೆ ಈಗ ರಾಜ್ಯದ ಚುಕ್ಕಾಣಿಯನ್ನು ಅವರೇ ಹಿಡಿದಿದ್ದಾರೆ. ರಾಜ್ಯದ ಆರ್ಥಿಕ ಇಲಾಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥವರು ಮುಖ್ಯಮಂತ್ರಿಗಳೇ ಆಗಿರೋದ್ರಿಂದ ಇವತ್ತು ಕೇವಲ ಅವ್ರು ನಿನ್ನೆ ನಾನು ನೋಡಿದ್ದೇನೆ, ಕೇಂದ್ರ ಸರ್ಕಾರ ಒಂದು ಕಡೆ 8 ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನು ರಾಜ್ಯ ಸರ್ಕಾರ ಸಾಲ ಮಾಡಿದೆ ಅಂತ ಹೇಳಿರೋದಕ್ಕೆ ಒಂದು ಟ್ವೀಟ್ ಮಾಡಿದ್ದಾರೆ ನಿನ್ನೆ. ಇಲ್ಲ, ಅದು ಕೆಲವು ಐಟಮ್ಸು ಅದು ಇದಕ್ಕೆ ಬರೋದಿಲ್ಲ, ಲೆಕ್ಕಾಚಾರ ಕಡಿಮೆ ಆಗಿದೆ, 60-70 ಸಾವಿರ ನಮಗೆ ಬರೋದಿಲ್ಲ, 7 ಲಕ್ಷ ಕೋಟಿ ಮೇಲೆ ಅಷ್ಟೇ ನಾವು ಮಾಡಿರೋದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಹೇಳುವಂಥದ್ದು, ನೀವು ಕೇವಲ ನಾವು ಫಿಸ್ಕಲ್ ಡಿಫಿಸಿಟ್ಟು ಇಷ್ಟು ಒಳಗಡೆ ಇದ್ದೀವಿ ಮತ್ತು ಟೋಟಲ್ ಲೋನ್ಸು ನಾವು ಇನ್ನೂ 25%ಗೆ ಇನ್ನೂ ಕಡಿಮೆ ಇದ್ದೀವಿ, 24.7 ಅಥವಾ 24.9% ಇದ್ದೀವಿ, ಹಾಗಾಗಿ ನಾವು ಸಾಲ ಮಾಡಿರೋದು ಸರಿ ಅಂತ ಅದು ವಿತಂಡವಾದ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಜವಾಗಿಯೂ ಹೇಳ್ತೀನಿ, ಕರ್ನಾಟಕ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ರಾಜ್ಯ, ಪ್ರಗತಿಯನ್ನು ಕಂಡಿದ್ದಂಥ ಇಡೀ ದೇಶದಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಇವತ್ತು ಆರ್ಥಿಕ ಅಶಿಸ್ತಿನಿಂದ, ಇವತ್ತಲ್ಲ ನಾಳೆ ಬರುವಂಥ ಯಾವುದೇ ಸರ್ಕಾರ ಈ ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಇದೇ ಪ್ರಮಾಣದಲ್ಲಿ ಸಾಲ ಮಾಡ್ತಾ ಹೋದರೆ ಈ ಸಾಲಕ್ಕೆ ಬಡ್ಡಿ ಕಟ್ಟಲಿಕ್ಕೆ ಕೂಡ ನಮ್ಮ ಹತ್ರ ಹಣ ಉತ್ಪಾದನೆ ಆಗೋದಿಲ್ಲ. ಫರ್ಗೆಟ್ ಅಬೌಟ್ ಗಿವಿಂಗ್ ಸ್ಯಾಲ್ರೀಸ್ ಟು ಅವರ್ 5 lakh ಎಂಪ್ಲಾಯೀಸ್. 5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಏನು ಕೆಲಸ ಮಾಡೋರು ನಮ್ಮ ಎಂಪ್ಲಾಯೀಸ್ ಇದ್ದಾರೆ, ಅವ್ರಿಗೂ ನಾವು ಸಂಬಳ ಕೊಡೋದಕ್ಕೆ ಕಷ್ಟ ಆಗ್ತದೆ. ಫರ್ಗೆಟ್ ಅಬೌಟ್ ಡೆವಲಪ್ಮೆಂಟ್ ಈಗಲೇ ಆಗ್ತಾಯಿಲ್ಲ. ಹಾಗಾಗಿ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈಗ ನಾನು ನಮ್ಮ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ, ಕೋಲಾರ ಜಿಲ್ಲೆ, ಈ ಭಾಗದ ಬಯಲುಸೀಮೆ ಜಿಲ್ಲೆಗಳಿಗೆ ನಾನು ಇಷ್ಟೇ ಮನವಿ ಮಾಡ್ತೀನಿ. ಮತ್ತು 3ನೇ ಹಂತದ ಶುದ್ಧೀಕರಣ HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ, ಈ 3 ಏನು ಕೊಳಚೆ ನೀರನ್ನು ಎರಡು ಸಲ ನೀವು ಸಂಸ್ಕರಣೆ ಮಾಡಿ, 2ನೇ ಇದಕ್ಕೆ ಸಂಸ್ಕರಣೆ ಮಾಡಿ ಬಿಟ್ಟಿದ್ದೀರಿ. ಅದು ನಿಜವಾಗ್ಲೂ ಕೂಡ ಇವತ್ತು ಪಕ್ಕದಲ್ಲಿ ಬೋರ್ವೆಲ್ಗಳಾಗಿ ಅದನ್ನು ನೀರನ್ನು ಸೇವನೆ ಮಾಡ್ತಾಯಿದ್ದಾರೆ ಜನ. ಇದು ಭಾಳ ಆಘಾತಕಾರಿ ಮತ್ತು ಅಪಾಯಕಾರಿ. ಇದನ್ನು ನೀವು ಮಾನವೀಯತೆ ದೃಷ್ಟಿಯಿಂದ ಮೊದಲಿಟ್ಕೊಳ್ಳಿ. ಮುಖ್ಯಮಂತ್ರಿಗಳು ಬಿಡಿ, ರಾಜ್ಯ ಸರ್ಕಾರ ಬಿಡಿ, ಆರ್ಥಿಕ ಶಿಸ್ತು ಬಿಡಿ. ನಾನು ಹೇಳುವಂಥದ್ದು, ಜನರ ಇವತ್ತು ಅವರ ಒಂದು ಆರೋಗ್ಯ ಸಮಸ್ಯೆ ಇದೆ. ಸುಮಾರು 70-80 ಲಕ್ಷ ಜನ ಇದನ್ನು ಸೇವನೆ ಮಾಡ್ತಾಯಿದ್ದಾರೆ. ಇವರ ಆರೋಗ್ಯದ ಒಂದು ಚಿಂತನೆಯನ್ನು ನೀವು ಇಟ್ಕೊಂಡು ದಯವಿಟ್ಟು 3ನೇ ಹಂತದ ಶುದ್ಧೀಕರಣಕ್ಕೆ ನೀವು ನಾಳೆ ಘೋಷಣೆಯನ್ನು ಮಾಡಲೇಬೇಕು ಅಂತ ನಾನು ಆಗ್ರಹಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇನೆ.